ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಇದು ಶನಿವಾರ ಬೆಳಗ್ಗೆ ಏನು ತಿಂಡಿ ಮಾಡೋದೇ ಅಲ್ವಾ ಯೋಚನೆ ಯಾವಾಗಲೂ ನಮಗೆ. ಅದಕ್ಕೆ ಅಂದರೆ ನಾನೊಂದು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಅಂದರೆ ಇವತ್ತು ಶನಿವಾರ ಅಲ್ವಾ, ಸ್ಕೂಲ್ಗೆ ಬೇಗ ಹೋಯ್ತಾರೆ, ಅಲ್ಲೇ ತಿಂಡಿ ಕೊಡ್ತಾರೆ. ಸ್ವಲ್ಪ ನಿಧಾನಕ್ಕೆ ಎದ್ದೋಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗೆದ್ದು ಸುಮ್ಮನೆ ಮುಖ ಗೀಗ ತೊಳ್ಕೊಂಡು ನನ್ನ ಮಗಳು ಇನ್ನೂ ಮಲಗಿದ್ಲು, ಅವಳು ಎದ್ದೊಳಿಸ್ದೆ. ಆಮೇಲೆ ಹಂಗೆ ಯೋಚನೆ ಮಾಡ್ತಾ ಮಾಡ್ತಾ ಮೊನ್ನೆ ಬದನೆಕಾಯಿ ಕಿತ್ಕೊಂಡ್ಬಂದಿದ್ವಲ್ಲ ಹಳ್ಳೀಲಿ, ಆ ಬದನೆಕಾಯಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ವಾಂಗಿಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ ನನ್ನ ಮಗಳಿಗೆ. ನಾನು ಕೇಳ್ತಾಯಿದ್ದೆ, ಮಾಡ್ತೀನಿ ತಿಂತೀಯಾ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮನೂ ಸರಿ ಆಯಿತು ಮಾಡು ಅಂತ ಅಂದು, ಅದಕ್ಕೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡಿದ್ದೆ ನಾನಿಲ್ಲಿ. ನೋಡಿ, ಮೊದಲಿಗೆ ನಾನಿಲ್ಲಿ ಬಾಣಲಿ ಇಟ್ಟಿದ್ದೀನಿ. ಸ್ಟೀಲ್ ಬಾಣಲಿ ಇದು, ಅಂದರೆ ಇನ್ನೊಂದು ಬಾಣಲಿನೂ ಇದೆ, ಆದರೆ ಸ್ವಲ್ಪನೇ ಮಾಡೋದಲ್ವ ಅಂತ ಇದಿಟ್ಟಿದ್ದು. ಚೆನ್ನಾಗಿ ಬಾಣಲಿ ಬಿಸಿ ಆದಮೇಲೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಇಂಥವಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಇದು ಸ್ವಲ್ಪ ನೀಟಾಗಿ ಕಮ್ಮಿ ಉರಿ ಇಟ್ಕೋಬೇಕು. ಸ್ಟೀಲ್ ಬಾಣಲಿಗಳಲ್ಲಿ ಬೇಗ ಸೀದೋಗುತ್ತೆ. ಕಮ್ಮಿ ಉರಿ ಇಟ್ಕೋಬೇಕು, ಜಾಸ್ತಿ ಉರಿ ಇಟ್ಕೋಬಾರ್ದು. ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಆಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಅಂದರೆ ಹಸಿ ಕರ್ಬೇವಿನ ಸೊಪ್ಪಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅಷ್ಟೇ ನೀಟಾಗಿ ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಒಂದು ಸೈಡಲ್ಲಿ ನಾನು ಬದನೆಕಾಯಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಟಿದ್ದೆ. ಎಳೆ ಬದನೆಕಾಯಲ್ಲಿ ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಹಸಿ ಬಟಾಣಿ ಇಡ್ತಿದ್ರೆ ಇನ್ನೂ ಚೆನ್ನಾಗಿರೋದು. ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ಬರೀ ಹಾಗೆ ಮಾಡ್ತಾಯಿದ್ದೆ ನಾನು. ಇವಾಗ ನೋಡಿ, ಇದು ನೀಟಾಗಿ ಫ್ರೈ ಆಗಿದೆ. ಅಂದರೆ ಒಂದು ಹಂತಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಏನು ನಾನು ಕಟ್ ಮಾಡಿದ್ದೀನಲ್ಲ, ಕಟ್ ಮಾಡಿರೋ ಅಂಥ ಬದನೆಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ವಾಂಗಿಬಾತ್ಗೆ ಯಾವಾಗಲೂ ಈ ಥರ ಉದ್ದುದ್ದ ಕಟ್ ಮಾಡಬೇಕು. ವಾಂಗಿಬಾತನ್ನ 2 ಥರ ಮಾಡ್ಬೋದು. ಒಂದು ಕುಕ್ಕರಲ್ಲೂ ಮಾಡ್ತಾರೆ, ರೈಸೆಲ್ಲ ಹಾಕ್ಬಿಟ್ಟು. ಇನ್ನೊಂದು ಈ ಥರ ಗೊಜ್ಜು ಥರ ಮಾಡ್ಕೊಬೋದು. ನೋಡಿ, ಇಲ್ಲಿ ಬದನೆಕಾಯೆಲ್ಲ ಹಾಕ್ಬಿಟ್ಟು ನಾನು ನೀಟಾಗಿ ಎಣ್ಣೆಲೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಇದಕ್ಕೆ ಹಾಕಿದ ತಕ್ಷಣ ನೀರು ಹಾಕಲ್ಲ. ಇದಕ್ಕೆ ಹೇಳ್ಬೇಕಂದ್ರೆ ನೀಟಾಗಿ ಇದು ಫ್ರೈ ಆಗಬೇಕು ಎಣ್ಣೆಲಿ ಫ್ರೈ ಆಗಿ ಇದು ಫುಲ್ಲು ಸಾಫ್ಟ್ ಆಗಬೇಕು. ಅಂದರೆ ಈ ಕಲ್ಲರ್ ಏನಿದೆಯಲ್ಲ, ಇವಾಗ ಇಲ್ಲಿ ಚೇಂಜ್ ಆಗ್ತಾಯಿದೆ ನೋಡಿ, ಆ ಥರ ಕಲರ್ ಚೇಂಜ್ ಆಗಬೇಕು. ಇದಕ್ಕೆ ಪ್ಲೇಟ್ ಮುಚ್ಚಿದ್ರೆ ಬೇಗ ಚೇಂಜ್ ಆಗೋದು. ನಾನು ಮುಚ್ಚಿಲ್ಲ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾಯಿದ್ದೀನಿ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು, ಯಾಕಂದರೆ ಉಪ್ಪು ಹಾಕಿದ್ದೀವಲ್ಲ, ಹಾಗಾಗಿ ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ನೋಡಿ, ಎಣ್ಣೆಲೇ ಬೇಯ್ತಾ ಇದೆಯಲ್ವ, ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ. ಈ ಬದನೆಕಾಯಿ ಏನಿದೆ ಅದೊಂದು ಚೂರು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಇವಾಗ ನಾನು ಇದಕ್ಕೆ ಹುಣಸೆ ಹುಳಿ ಬಿಡ್ತಾಯಿದ್ದೀನಿ. ಹುಣಸೆ ಹುಳಿ ಬಿಟ್ಟಾದ್ಮೇಲೂ ಅಷ್ಟೇ, ಹುಣಸೆ ಹುಳಿ ಬಿಟ್ಟಾದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು 3/4% ಬೆಂದಿದೆ ಬದನೆಕಾಯಿ ಹೇಳ್ಬೇಕಂದ್ರೆ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಅಂದರೆ ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ವಾಂಗಿಬಾತ್ ಪೌಡರು, ಈ ಮೂರನ್ನು ನಾನು ಇದು ಒಂದೇ ಬಟ್ಲಲ್ಲಿ ಹಾಕಿದ್ದೀನಿ. ಈ ಮೂರನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಬೇಡ ಅಂತ ಅನ್ಕೋತೀನಿ, ಯಾಕಂದರೆ ಫಸ್ಟೇ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮತ್ತು ಈ ಪೌಡರಲ್ಲೂ ಸಹ ಉಪ್ಪಿರುತ್ತೆ, ಹಾಗಾಗಿ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಳಿ ಹಾಕಿರ್ತೀವಲ್ಲ, ಇವಾಗ ನೋಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಅದು ಕಾಣಿಸ್ತಾ ಇದೆ ಬೆಂದಿರೋದು. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೈಮ್ ಕೈ ಬಿಡ್ದಂಗೆ ಇದು ಮಾಡಬೇಕು. ನೋಡಿ, ಇಲ್ಲಿ ಗೊಜ್ಜು ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು. ಇದಕ್ಕೇನಂದರೆ ಒಂಚೂರು ನೀರು ಹಾಕ್ಬಾರ್ದು. ಈ ನೀರು ಹಾಕ್ತಲೇ ಇದನ್ನು ಮಾಡಿದ್ರೆ ಒಂದು 2-3 ದಿವಸನಾದರೂ ಇಟ್ಕೊಂಡು ತಿನ್ಬೋದು. ಅಂದರೆ ನಾನಿಲ್ಲಿ ಸ್ವಲ್ಪನೇ ಮಾಡಿರೋದು, ಒಂದು ಟೈಮ್ಗೆ ನಮ್ಮ ಮನೆಗೆ ಎಷ್ಟು ಬೇಕಷ್ಟು. ಆದರೆ ನೀರು ಹಾಕಿಲ್ಲ ಅಂದರೆ ಇದನ್ನು ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಒಂದು 2 ದಿವಸ ಇಟ್ಕೋಬೋದು. ಇದೇ ಅಲ್ಲಿ ಪುಳಿಯೋಗರೆ ಗೊಜ್ಜಾಗಲಿ, ಚಿತ್ರಾನ್ನ ಗೊಜ್ಜಾಗಲಿ, ಯಾವುದಕ್ಕೂ ನೀರು ಹಾಕ್ತಲೇ ಮಾಡಿದ್ರೆ ಮಾತ್ರ ಇಟ್ಕೋಬೋದು. 2 ದಿನ ಆರಾಮ್ಸೆ ಇಟ್ಕೊಂಡು ತಿನ್ಬೋದು. ಮತ್ತು ನೋಡಿ, ಇಲ್ಲಿ ಇದು ಇನ್ನೂ ಸ್ವಲ್ಪ ಒಂಚೂರು ಲೈಟಾಗಿದೆ, ಇನ್ನೊಂದು ಚೂರು ಇದಾಗಬೇಕು. ಅದಕ್ಕೋಸ್ಕರ ನಾನಿವಾಗ ಆಫ್ ಮಾಡಿದೆ ಗ್ಯಾಸು. ಈಗ ಬೆಂದಿದೆ, ಇದನ್ನು ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟು ನಾನು ನೋಡ್ತಾಯಿದ್ದೀನಿ ನೋಡಿ ಇಲ್ಲಿ. ಅಂದರೆ ಇದನ್ನು ನಾನು ರೈಸ್ ಜೊತೆ ಕಲಸಿಲ್ಲ, ಆದರೆ ಹಿಂಗೆ ರೈಸ್ ಸಪ್ರೇಟ್ ಮಾಡಿದ್ದೆ. ಆಮೇಲೆ ತಿಂಡಿ ತಿನ್ನಬೇಕಾದ್ರೆ ಬೇಕಾದರೆ ಕಲಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಒಂದು ಪ್ಲೇಟ್ಗೆ ಹಾಕಿದ್ದೀನಿ. ನೋಡಿ, ಇಲ್ಲಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲ್ಲರಾಗಿ. ಅಂದರೆ ಒಂಥರ ಉಪ್ಪಿನಕಾಯಿ ಮಸಾಲೆ ಕಾಣಿಸ್ತಾ ಇದೆ ಅಲ್ವಾ. ಆದರೆ ಈ ಥರ ಮಾಡಿದ್ರೆ, ನೀರು ಹಾಕ್ತಲೇ ಮಾಡಿದ್ರೆ ಮಸಾಲೆ ಎಲ್ಲ ನೋಡಿ ಬದನೆಕಾಯಿಗೆ ಅಂಟ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ.
ಮತ್ತು ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಇದನ್ನೇ ಮಾಡಿದ್ದು. ರೈಸು ಮಾಡಿಟ್ಟಿದ್ದೀನಿ, ಆಮೇಲೆ ಕಲಿಸ್ಕೋಬೇಕು ಅದನ್ನು ಅಷ್ಟೇ. ಕಲಿಸ್ಬಿಟ್ಟು ಆಮೇಲೆ ಕೊಟ್ಟರೆ ತಿಂತಾರೆ. ಇನ್ನೇನು ನಾವಿರೋದು 3 ಜನ, ಒಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ. ಹಾಗಾಗಿ ಮತ್ತು ಇದೆಲ್ಲ ಮಾಡಾದ ನಂತರ ನಾನು ಮನೆಯಲ್ಲಿ ಕಸ ಇತ್ತು, ಕಸ ಎಲ್ಲ ಗುಡಿಸ್ಕೊಂಡೆ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಒಂದು ರಾಶಿ ಪಾತ್ರೆ ಇದ್ದವು, ಪಾತ್ರೆ ಎಲ್ಲ ತೊಳ್ಕೊಂಡೆ. ಅಂದರೆ ನಾನು ವ್ಲಾಗಲ್ಲಿ ಹೇಳ್ಬೇಕಂದ್ರೆ ಕುಕ್ಕಿಂಗು ಮತ್ತು ವ್ಲಾಗು ಎರಡನ್ನೂ ಹಾಕ್ತೀನಿ ನಾನು. ಒಂದೊಂದು ಸರಿ ಬರೀ ಕುಕ್ಕಿಂಗ್ ವೀಡಿಯೋ ಮಾತ್ರ ಹಾಕ್ತೀನಿ, ಒಂದೊಂದು ಸರಿ ಎರಡು ಮಿಕ್ಸಲ್ಲಿ ಹಾಕ್ಬಿಡ್ತೀನಿ. ನೋಡಿ ಇಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದು. ಈ ಥರ ಜಾಲ್ರಿಲಿ ಹಾಕಿದ್ರೆ ಕೆಳಗಡೆ ಒಂದು ಟಬ್ ಇಟ್ಟಿದ್ರೆ ಟಬ್ಬಲ್ಲೆಲ್ಲ ನೀರು ಸೋರ್ಕೊಳ್ಳುತ್ತೆ. ಆಮೇಲೆ ಅದನ್ನು ನಾನು ಜೋಡಿಸ್ತೀನಿ. ಮತ್ತು ಸರಿ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ಆಗಿತ್ತು. ಇನ್ನೇನು ಮಧ್ಯಾಹ್ನಕ್ಕೆ ಮತ್ತೆ ಹಿಂದೆನೇ ಅಡುಗೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಸೋರೆಕಾಯಿ ತೊಗೊಬಂದಿದ್ದೆ ನಾನು. ಈ ಸೋರೆಕಾಯಿಗೆ ಎಷ್ಟು 30 ರೂಪಾಯಿ ಕೊಟ್ಟಿದ್ದೆ ಫ್ರೆಂಡ್ಸ್. ನೀವು ನಂಬ್ತೀರಾ, 10 ರೂಪಾಯಿಗೂ ತೊಗೊಳ್ಳಲ್ಲ ಒಂದೊಂದು ಟೈಮಲ್ಲಿ. ಇವಾಗೆಲ್ಲ ಫ್ರೆಶ್ಶಾಗಿ ಮತ್ತು ತರಕಾರಿ ಬರ್ತಾಯಿದೆ ನೋಡಿ, ಎಲ್ಲ ರೇಟ್ ಜಾಸ್ತಿ ಹೇಳ್ಬೇಕಾದ್ರೆ. ಅದಕ್ಕೆ ಸೋರೆಕಾಯಿ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ನಾನಿಲ್ಲಿ ಹೆಸ್ರು ಕಾಳು ತೊಗರಿಬೇಳೆ ಎರಡನ್ನೂ ಬೇಯೋಕ್ಕಿಟ್ಟಿದ್ದೀನಿ. ಮತ್ತು ಹಿಂದೆಯೇ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಬಿಟ್ಟು ಇದು ಚೆನ್ನಾಗಿ ಮರಳ್ತಾ ಇರುತ್ತಲ್ಲ, ಈ ಮರಳಬೇಕಾದ್ರೆ ಇದಕ್ಕೆ ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿದ್ದೀನಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಕ್ಕೋತೀನಿ. ಅಚ್ಕಾರದ ಪುಡಿ, ಅರಿಶಿನ, ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾನು ಮುಚ್ತೀನಿ. ಯಾಕಂದರೆ ಇದು ಚೆನ್ನಾಗಿ ಈ ಬೇಳೆ ಮತ್ತು ಹೆಸ್ರು ಕಾಳು ಏನಿದೆಯಲ್ಲ ಅದು ಒಡ್ಕೊಳ್ಳೋ ಹಾಗೆ ಬೇಯಬೇಕು, ಆವಾಗಲೇ ಇದು ತುಂಬ ಟೇಸ್ಟ್ ಇರೋದು. ನೋಡಿ ಇಲ್ಲಿ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಯಾಕಂದರೆ ಈ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಎಷ್ಟು ಹೊಡ್ಕೊಳ್ಳುತ್ತೋ ಸಾಂಬಾರು ಅಷ್ಟೇ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ತೀರಾ ದಪ್ಪ ದಪ್ಪ ಕಟ್ ಮಾಡ್ತಿದ್ರೆ ನಾನು ಏನು ಮಾಡಬೇಕಿತ್ತು, ಇದನ್ನು ಮಸಿಯೋ ಕಲ್ಲಲ್ಲಿ. ನಾನೇನು ಮಾಡಿದೆ, ಸಣ್ಣ ಅಂದರೆ ಮೀಡಿಯಮಾಗಿ ಕಟ್ ಮಾಡಾಕ್ತೆ, ಅದು ಬೆಂದರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇದು ಬರಬೇಕು, ಒಂದು 5-6 ವಿಸಲ್ ಬರಬೇಕು. ಆ ವಿಸಲ್ ಬಂದಾಗಲೇ ಅವು ಚೆನ್ನಾಗಿ ಬೆಂದಿರುತ್ತೆ, ಇಲ್ಲಾಂದರೆ ಅದು ಬೆಂದಿರೋದಿಲ್ಲ. ಅದಕ್ಕೋಸ್ಕರ ನಾನು ಬಿಸ್ಲೇರಿ ನೀರು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಇದಕ್ಕೆ. ಯಾಕಂದರೆ ಸಪ್ಪೆ ನೀರು ಹಾಕಿದ್ರೆ ಅಷ್ಟು ಬೇಗ ಬೇಯಲ್ಲ ಬೋರ್ ನೀರಲ್ಲಿ. ಮತ್ತು ಇನ್ನೊಂದು ಕಡೆ ನಾನಿಲ್ಲಿ ಸೋರೆಕಾಯಿ ಮತ್ತು ಮೂಲಂಗಿ ಎರಡನ್ನೂ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಸಹ ನಾನು ಒಂದು ಸೈಡಲ್ಲಿ ಬೇಯೋಕೆ ಇಡ್ತಾಯಿದ್ದೀನಿ. ಅದ್ರ ಜೊತೆನೇ ಹಾಕಿ ಬೇಯಿಸಿದ್ರೆ ಏನಾಗುತ್ತೆ ಹೇಳಿ, ಫುಲ್ಲು ಎಲ್ಲ ಬೆಂದು ಇದಾಗ್ಬಿಡುತ್ತೆ, ಕೈಗೊಂದು ಸಿಗಲ್ಲ. ಅದಕ್ಕೋಸ್ಕರ ಈ ಥರ ಸಪ್ರೇಟಾಗಿ ನಾನು ಇದನ್ನು ಬೇಯಿಸ್ಕೊತೀನಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಅಲ್ಲೂ ಉಪ್ಪು ಹಾಕಿದ್ದೀನಲ್ಲ ನಾನು, ಇಲ್ಲಿ ಸಾಕು. ಕಮ್ಮಿ ಬಿದ್ದರೆ ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಇಲ್ಲೂ ಕೂಡ ವಿಸಲ್ಗಳು ಬರ್ತಾಯಿದ್ದಾವೆ. ಇವತ್ತೇ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಕುಕ್ಕರಲ್ಲಿ ನೀಟಾಗಿ ವಿಸಲ್ ಬರ್ತಾ ಇರೋದು, ಇಲ್ಲಾಂದರೆ ಇಷ್ಟು ದಿವಸ ಬರ್ತಾನೆ ಇರಲಿಲ್ಲ. ಇವಾಗ ಇದು ಚೆನ್ನಾಗಿ ಬೆಂದಿದೆ, ಅದಕ್ಕೆ ನಾನು ಈ ಥರ ಸ್ಪೂನ್ ಅಡ್ಡ ಇಟ್ಟಿದ್ದೀನಿ. ಅಂದರೆ ಅದು ಹೇರೆಲ್ಲ ಹೋಗುತ್ತೆ ಅಲ್ಲ, ಆವಾಗ ನೋಡಿ ಈಗ ತೆಗಿತಾ ಇದ್ದೀನಿ ನಾನು ಮುಚ್ಚಳನ, ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಎರಡೂ ಬೆಂದು ಒಡ್ಕೊಂಡಿರಬೇಕು, ಆವಾಗಲೇ ಇದು ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಇವಾಗ ಈ ಥರ ನೀಟಾಗಿ ಸ್ಪೂನಲ್ಲೇ ತಿರುಗಿಸ್ತಾ ಬಂದರೆ ಅದೇನು ಸ್ವಲ್ಪ ಉಂಡೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋಗುತ್ತೆ. ಅದಕ್ಕೋಸ್ಕರ ಅಂದರೆ ಬಿಸಿ ಇದ್ದಾಗಲೇ ತಿರುಗಿಸ್ಬಿಟ್ರೆ ಅದು ಸರಿ ಹೋಗುತ್ತೆ. ಅಕಸ್ಮಾತ್ ತಣ್ಣಗಾದ್ಮೇಲೆ ನಾವು ತಿರುಗ್ಸಕ್ಕೆ ಹೋದರೆ ಅದೇನೂ ಆಗೋಲ್ಲ. ಅದಕ್ಕೆ ತೀರಾ ಬಿಸಿ ಇದ್ದಾಗಲೇ ಈ ಥರ ನೀಟಾಗಿ ತಿರುಗಿಸ್ಕೋಬೇಕು. ನೋಡಿ ಇಲ್ಲಿ ತಿರುಗಿಸಿ ಈ ಹಂತಕ್ಕೆ ತಗೊಬಂದೆ ನಾನು. ಅಂದರೆ ಇವಾಗ ಇದಕ್ಕೆ ನಾನು ಏನು ಬೇಯಿಸಿದ್ದೀನಲ್ಲ ಸೋರೆಕಾಯಿ ಮತ್ತು ಮೂಲಂಗಿ, ಅವೆರಡನ್ನೂ ಇದಕ್ಕೆ ಹಾಕ್ಕೋತೀನಿ. ಅವೆರಡನ್ನ ಹಾಕ್ಬಿಟ್ಟು ಇದನ್ನು ಮತ್ತೆ ನಾನು ಇನ್ನೊಂದು ಸ್ವಲ್ಪ ಬೇಯಿಸ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಲೈಟಾಗಿ ನೀರು ಹಾಕ್ತೀನಿ. ಅಂದರೆ ನಮ್ಗೆ ಎಷ್ಟು ಬೇಕು ಸಾರು ಅಷ್ಟನ್ನು ನೀರು ಹಾಕ್ತೀನಿ ನಾನು ಇಲ್ಲಿ. ಇವಾಗ ನೀರು ಹಾಕ್ಬಿಟ್ಟು ಇದನ್ನು ಮತ್ತೆ ನಾನು ಬೇಯಿಸ್ತೀನಿ. ಅಂದರೆ ಇನ್ನೊಂದು ಕಡೆ ಕಮ್ಮಿ ಉರಿ ಇಟ್ಬಿಟ್ಟು ಬೇಯಿಸ್ತೀನಿ. ಯಾಕಂದರೆ ಸೋರೆಕಾಯಿ ಮೂಲಂಗಿ ಸ್ವಲ್ಪ ಬೆಂದಿದೆ ಆಗಲೇ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಈ ಮಸಾಲೆ ಇದಕ್ಕೆ ನೀಟಾಗಿ ಅಂಟಬೇಕಲ್ಲ, ಅದಕ್ಕೆ ಇವಾಗ ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು. ಇದಕ್ಕೆ ಒಂದೇ ಒಂದು ಏನು ಮಿಸ್ ಆಯಿತು ಅಂದರೆ ಕೊತ್ತಂಬರಿ ಸೊಪ್ಪು ಮಿಸ್ ಆಯಿತು. ಯಾಕಂದರೆ ನಾವಿರೋ ಜಾಗದಲ್ಲಿ ಅಂಗಡಿಗಳಿಲ್ಲ, ಹೇಳ್ಬೇಕಂದ್ರೆ ತುಂಬ ದೂರ ಹೋಗಬೇಕು. ವ್ಯಾಪಾರಕ್ಕೆ ಹೋದರೆ ಡೈಲಿ ತೊಗೊಬತ್ತಿದ್ದೋ ತರಕಾರಿ ಎಲ್ಲ, ಈಗ ಹೋಯ್ತಾ ಇಲ್ವಲ್ಲ 3 ದಿವಸದಿಂದ. ಹಾಗಾಗಿ ಕೊತ್ತಂಬರಿ ಸೊಪ್ಪು ಒಂದು ಇರಲಿಲ್ಲ, ಪರವಾಗಿಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ನಾನು ಇಲ್ಲಿ ಇಷ್ಟೇ, ಈ ಥರ ಅಂದರೆ ತುಂಬ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಬೋದು. ಬೇಕಾದರೆ ಒಣಮೆಣ್ಸಿನ್ಕಾಯಿ ಹಾಕ್ಬೋದು, ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿಲ್ಲ. ಇವಾಗ ನೋಡಿ, ಇವಾಗ ಈ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಾನು ಒಂದು ಕುದಿ ತಗೋತೀನಿ. ಹೇಳ್ಬೇಕಂದ್ರೆ ಒಗ್ಗರಣೆ ಹಾಕಿದ ತಕ್ಷಣ ಆಫ್ ಮಾಡಬೇಕಿತ್ತು, ಇರಲಿ ಒಂದು ಕುದಿ ತಗೋತೀನಿ ನಾನು. ಯಾಕಂದರೆ ಸೋರೆಕಾಯಿ ಅವೆಲ್ಲ ಈಗ ಹಾಕಿರೋದಲ್ವ, ಇನ್ನೊಂದು ಚೂರು ಬೇಯಲಿ ಅಷ್ಟೇ. ಇವಾಗ ಹಾಕಿರೋದ್ರಿಂದ
ಅದೆಲ್ಲ ಮಸಾಲೆ ಅದಕ್ಕೂ ನೀಟಾಗಿ ಇಟ್ಕೊಳ್ಳುತ್ತೆ. ಅಂದರೆ ಸಾಂಬಾರೆಲ್ಲ ಬೇಯಿಸಿದ್ದೀವಿ ಅನ್ನೋ ಥರ ಇರುತ್ತಲ್ಲ, ಹಾಗಾಗಿ ಇನ್ನೊಂದು ಕುದಿ ತಗೋತೀನಿ. ಇದಾದಮೇಲೆ ರೈಸ್ ಮಾಡೋಣ ಬೇಡವಾ ಅಂತ ಕೇಳಿದೆ. ನಮ್ಮ ಅಮ್ಮ ಇಲ್ಲ ಬಿಡು ಆಮೇಲೆ ಮಾಡ್ಕೋತೀವಿ ಅಂತ ಅಂದರು. ಹೇಳ್ಬೇಕಂದ್ರೆ ಇವತ್ತು ನಾನು ಬೇಗನೆ ಸಾಂಬಾರು ಮಾಡಿದ್ದೀನಿ. ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಸಂಜೆ ಟೈಮೇ ಸಾಂಬಾರೆಲ್ಲ ಮಾಡೋದು. ಮತ್ತು ಇದೆಲ್ಲ ಮಾಡಿ ಮಕ್ಕಳೆಲ್ಲ ಊಟ ಮಾಡಿದ್ರು, ನಮ್ಮಮ್ಮ ರೈಸ್ ಮಾಡ್ತಿ ಎಲ್ಲ ಊಟ ಮಾಡಿದ್ರು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಇದ್ದಿದ್ದಾಗೆ ಪೇಷಂಟ್ ಆಗೋದೆ ನಾನು. ಹೆಂಗಾಯಿತು ಅಂದರೆ ಫುಲ್ಲು ತಲೆ ಎಲ್ಲ ಸುತ್ತುತ್ತಾ ಇದೆ, ಕಣ್ಣೆಲ್ಲ ಉರಿ ಉರಿ ಒಂಥರ ಬಿದ್ದೋಗೋ ಥರ ಐತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ನಾನು ಸರಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಆಸ್ಪತ್ರೆಗೆ ಹೋದಾಗ ಮಾತ್ರೆಗಳು ತಗೊಬಂದಿದ್ದೆ. ಅಂದರೆ ನನಗೆ ಈ ಥರ ಪ್ರಾಬ್ಲಮ್ ಯಾವಾಗಲೂ ಆಯ್ತಾ ಇರುತ್ತೆ, ಇದೇನು ಹೊಸ್ತಲ್ಲ ನನಗೆ. ಒಂಥರ ಫುಲ್ಲು ಸೀನ್ ಬರುತ್ತೆ, ಕಣ್ಣೆಲ್ಲ ಉರಿ ಉರಿ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಒಂಥರ ತುಂಬ ಕಷ್ಟ ಆಗುತ್ತೆ ನನಗೆ ಉಸಿರಾಡೋದಕ್ಕೆ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಈ ಬಿಸಿನೀರಿಟ್ಟೆ ನಾನು. ತಣ್ಣೀರು ಕುಡಿದ್ರೆ ಏನು ಸರಿ ಹೋಗಲ್ಲ, ಸೋನೆ ಬೇರೆ ಬರ್ತೈತೆ. ಈ ಚಳಿಲಿ ಯಾರು ತಣ್ಣೀರು ಕುಡಿತಾರೆ ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಯ್ಸೋಕೆ ಇಟ್ಬಿಟ್ಟು ನಾನುವೇ ಮಾತ್ರೆ ತಂಡೆ. ಹೋದ ಸರಿ ತಂದಿದ್ದೆ 10 ಮಾತ್ರೆನ, 10ರಲ್ಲೂ ಇನ್ನೂ ಒಂದು ನುಂಗಿರಲಿಲ್ಲ ನಾನು. ಇದಕ್ಕೆ ಮುಂಚೆ ಸ್ವಲ್ಪ ಬೇರೆ ಮಾತ್ರೆ ನುಂಗ್ತಿದ್ದೆ, ಅದು 3 ನುಂಗಬೇಕಿತ್ತು. 3 ನುಂಗೋದಕ್ಕಿಂತ ಒಂದು ಮಾತ್ರೆ ನುಂಗಿದ್ರೇ ಬೆಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ಈ 10 ಮಾತ್ರೆನ ತಂದಿದ್ದೆ. ಅವ್ರು ಹೇಳಿದರು ಏನಾದರೂ ಆ ಥರ ಅಂದರೆ ಮತ್ತೆ ಆ ಥರ ಜಾಸ್ತಿ ಸೀನು ಮತ್ತು ತಲೆನೋವು ಕಣ್ಣೂರಿ ಎಲ್ಲ ಬಂದಾಗ ಈ ಮಾತ್ರೆ ನುಂಗಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನಗೆ ಆ ಥರ ಆದರೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ತುಂಬ ಹಿಂಸೆ ಆಗುತ್ತೆ. ಅಂದರೆ ಓಡಾಡೋಕ್ಕೂ ಕೂಡ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಮಾತ್ರೆನ ನುಂಗ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಲಗಿದೆ. ಹಾಗಾಗಿ ನಾನು ಹೇಳ್ಬೇಕಂದ್ರೆ 3 ದಿವಸದಿಂದ ವ್ಯಾಪಾರಕ್ಕೆ ಹೋಗಿಲ್ಲ, ನಾಳೆಯಿಂದ ಹೋಗೋಣ ಅಂದ್ಕೊಂಡೆ. ಈ ಥರ ಆಯಿತು. ಅದೇನಾದರೂ ಆಗಲಿ, ಇವಾಗ ಮಾತ್ರೆ ನುಂಗಿ ನಾನು ರೆಸ್ಟ್ ತಗೊಂಡ್ರೆ ನಾಳೆ ಹೋಗೋಕ್ಕಾಗೋದು. ಅದಕ್ಕೋಸ್ಕರ ಮಾತ್ರೆ ನುಂಗ್ತಾ ಇರೋದು ನಾನು. ಎಷ್ಟು ಗಡಿ ಬಿಡೀಲಿ, ಇಲ್ಲ ಅಂದರೆ ಮನೇಲಿ ಇರೋಂಗಿರ್ತಿದ್ರೆ ಇಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ. ಈ ಮಾತ್ರೆ ನುಂಗಿ ನಾನು ಹುಷಾರಾದರೆ ಅಲ್ವಾ ನಾಳೆ ಹೋಗಿ ಎಷ್ಟು ದಿವಸ ಅಂತ ಮನೇಲಿ ಇರೋಕ್ಕಾಗುತ್ತೆ. ನಮ್ಮ ಅಮ್ಮನೂ ನಾಳೆಯಿಂದ ಹೋಗೋಣ, 3 ದಿವಸ ಮನೇಲೇ ಕುತ್ಕೊಬಿಟ್ಟು ಹೊತ್ತಾಗಿ ಅಂತ ಅಂತು. ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಈ ಮಾತ್ರೆ ನುಂಗ್ಬಿಟ್ಟು ಸ್ವಲ್ಪ ಟೈಮ್ ರೆಸ್ಟ್ ತಗೊಂಡೆ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಎಷ್ಟು ನಮ್ಮ ವೀಡಿಯೋ ನೋಡ್ತೀರೋ ಅಷ್ಟು ನಮಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ, ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕಾಗಿ.